ಈ ದೀಪ ನಮಸ್ಕಾರಕ್ಕೆ ಎಲ್ಲರಿಗೂ ಹೇಳಿದ್ದೆ, ಅದಕ್ಕೂ ಕೂಡ ಇದನ್ನು ಪೂರ್ತಿ ವಿವರಣೆ ಮಾಡಿ ಹೇಳೋಕ್ಕಾಗದೇ ಇರ್ಬೋದು ನಿಮ್ಮ ಚಾನಲಲ್ಲಿ ನನಗೆ. ಆದರೆ ತರಗತಿಗೆ ಸೇರಿಕೊಂಡವರಿಗೆ ನಿಜವಾಗ್ಲೂ ದೀಪ ನಮಸ್ಕಾರದ ವಿವರಣೆಯನ್ನು ಕೊಡ್ತೀನಿ. ಮನೆಯಲ್ಲಿ ಮಾಡುವಂಥದ್ದನ್ನು ಅವರೇ ಮನೆಯಲ್ಲಿ ಕೂತು ಹೆಣ್ಮಕ್ಳು ಸಂಜೆ ಸಮಯದಲ್ಲಿ ದೀಪ ನಮಸ್ಕಾರದ ಆರಾಧನೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಹಾಗೆ ಹೆಚ್ಚಿನ ಖರ್ಚು ಯಾವುದೇ ಇಷ್ಟೆಲ್ಲ ಹೇಳ್ತಾರಲ್ಲ ಎಷ್ಟೊಂದು ಖರ್ಚಿರ್ಬೋದಾ, ನಿಜವಾಗ್ಲೂ ಯಾವುದೇ ರೀತಿಯ ಹಣಕಾಸಿನ ಖರ್ಚಿಲ್ಲದೆ ಮನೆಯಲ್ಲಿರುವಂಥ ವಸ್ತುವಲ್ಲಿ ನೀವು ಎಲ್ಲವನ್ನು ನೋಡ್ಬೋದು. ಲಲಿತೆಯನ್ನು ನೋಡ್ಬೋದು. ಲಲಿತಾ ಅಂದ್ರೇ ಆನಂದ, ಲಲಿತೆ ಅಂದ್ರೇ ಅವಳ ಸಂತೋಷ. ಆ ಸಂತೋಷವನ್ನು ದುರ್ಗಾ ದೀಪ ನಮಸ್ಕಾರದಲ್ಲಿ ನಾವು ನೋಡ್ಬೋದು. ದುರ್ಗಾ ದೀಪ ನಮಸ್ಕಾರ ದೇವಸ್ಥಾನದಲ್ಲೆಲ್ಲ ಮಾಡಿಸ್ಬೇಕಿದ್ರೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹೇಗೆ ನಾವು ಮನೆಯಲ್ಲಿ ಮಾಡೋದು? ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು 500 ರೂಪಾಯಿ ಒಳಗಡೆ ನಿಮಗೆ ದೀಪ ನಮಸ್ಕಾರವನ್ನು ಕೂಡ ನಾನು ಹೇಳ್ಕೊಡುವಂಥದ್ದನ್ನು ಮಾಡ್ತೀನಿ. ಮಾಡಿಸ್ಬೋದು, ಅನುಷ್ಠಾನದೊಂದಿಗೆ ಮಾಡುವಂಥದ್ದು. 48 ದಿವಸ ಮಾಡಬೇಕು? ಇಲ್ಲ ಇಲ್ಲ ಇಲ್ಲ, ಒಂದೇ ಸಲ. ಒಂದು ನವರಾತ್ರಿಗೆ ಮಾಡ್ಬೋದು, ಇಲ್ಲ ಒಂದು ಹುಣ್ಣಿಮೆಗೆ ಮಾಡ್ಬೋದು, ಮತ್ತು ಇಲ್ಲಾಂದರೆ ಒಂದು ಅಮಾವಾಸ್ಯೆಗೆ ಮಾಡ್ಬೋದು. ವರ್ಷದಲ್ಲಿ ಒಂದು 2 ಸತಿ ಮಾಡ್ತೀವಿ ಅಂದ್ರೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು.